ಒಂದು ಕತ್ತಲೆಯ ರಾತ್ರಿ ರಸ್ತೆಯ ಬದಿಯಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು. ನೋವು ತಾಳಲಾರದೆ ಸಹಾಯಕ್ಕಾಗಿ ಕಿರುಚುತ್ತಿದ್ದರೂ ದಾರಿಯಲ್ಲಿ ಹೋಗುವವರು ಯಾರೂ ಅವಳ ಕಡೆ ತಿರುಗಿ ನೋಡುತ್ತಿರಲಿಲ್ಲ. ಜನದಟ್ಟಣೆಯ ಆ ನಗರದಲ್ಲಿ ಮಾನವೀಯತೆ ಸತ್ತುಹೋದಂತೆ ಭಾಸವಾಗುತ್ತಿತ್ತು. ಆಕೆ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ನನ್ನ ಮಗುವನ್ನು ಹೇಗಾದರೂ ಉಳಿಸಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಸರಿಯಾಗಿ ಅದೇ ಸಮಯಕ್ಕೆ ದೇವದೂತೆ ಎಂಬಂತೆ ಒಬ್ಬ ಮಹಿಳಾ ಆಟೋ ಚಾಲಕಿ ಅಲ್ಲಿಗೆ ಬಂದರು. ರಸ್ತೆಯಲ್ಲಿ ನರಳುತ್ತಿದ್ದ ಆ ಗರ್ಭಿಣಿಯನ್ನು ಕಂಡು ಕೂಡಲೇ ಚಲಿಸುತ್ತಿದ್ದ ಆಟೋವನ್ನು ನಿಲ್ಲಿಸಿದರು. ಸುತ್ತಮುತ್ತಲಿದ್ದ ಜನರಿಗೆ ಸಹಾಯ ಮಾಡುವಂತೆ ಕೈಮುಗಿದು ಬೇಡಿಕೊಂಡರೂ ಯಾರೂ ಬರಲಿಲ್ಲ. ಕೊನೆಗೆ ಧೈರ್ಯ ಮಾಡಿ ಒಬ್ಬರ ಸಹಾಯ ಪಡೆದು ಆಕೆಯನ್ನು ಮತ್ತೊಂದು ಆಟೋದಲ್ಲಿ ಆಸ್ಪತ್ರೆಗೆ ದಾಖಲಿಸಿದರು. ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಆ ಗರ್ಭಿಣಿಯ ಸ್ಥಿತಿ ಗಂಭೀರವಾಗಿತ್ತು. ಆಕೆ ಸಾಯುವ ಮುನ್ನ ವೈದ್ಯರಲ್ಲಿ ಒಂದೇ ಒಂದು ಬೇಡಿಕೆ ಇಟ್ಟಿದ್ದಳು. ಡಾಕ್ಟರ್, ನನ್ನ ಗಂಡ ಲಂಡನ್ನಿಂದ ಬರುತ್ತಿದ್ದಾರೆ. ಅವರು ಬರುವವರೆಗೂ ಹೇಗಾದರೂ ಮಾಡಿ ನನ್ನ ಮಗುವನ್ನು ಮಾತ್ರ ಉಳಿಸಿಕೊಡಿ ಎಂದು ಕಣ್ಣೀರು ಹಾಕಿದಳು. ವೈದ್ಯರು ಶತಪ್ರಯತ್ನ ಪಟ್ಟರು. ಆ ಸುಂದರವಾದ ಗಂಡು ಮಗು ಈ ಭೂಮಿಗೆ ಬಂತು. ಆದರೆ ಆ ದುರದೃಷ್ಟವಂತ ತಾಯಿ ತನ್ನ ಮಗುವಿನ ಮುಖವನ್ನೂ ನೋಡಲಾಗದೆ ಕಣ್ಣು ಮುಚ್ಚಿದಳು. ಆಸ್ಪತ್ರೆಯ ಬೆಡ್ ಮೇಲೆ ತಾಯಿ ಹೆಣವಾಗಿ ಮಲಗಿದ್ದಳು. ಪಕ್ಕದ ತೊಟ್ಟಿಲಿನಲ್ಲಿ ಮಗು ಅಳುತ್ತಿತ್ತು. ಆ ಆಟೋ ಚಾಲಕಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಈ ಮಗುವಿನ ತಂದೆ ಯಾರು, ಇವರ ವಿಳಾಸ ಎಲ್ಲಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಮಗುವಿನ ತಂದೆ ಲಂಡನ್ನಲ್ಲಿದ್ದಾಳೆ ಎಂಬ ಸತ್ಯ ಮಾತ್ರ ಆಕೆಗೆ ತಿಳಿದಿತ್ತು. ಆದರೆ ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸಲು ಆಕೆಗೆ ಮನಸ್ಸು ಬರಲಿಲ್ಲ. ವಿಧಿಯ ಆಟ ಹೇಗಿತ್ತೆಂದರೆ, ಅತ್ತ ಲಂಡನ್ನಿಂದ ತನ್ನ ಹೆಂಡತಿ ಮತ್ತು ಮಗುವನ್ನು ನೋಡಲು ಸಂಭ್ರಮದಿಂದ ಹೊರಟಿದ್ದ ಆ ವ್ಯಕ್ತಿಗೆ ತನ್ನ ಬದುಕು ಸುಟ್ಟು ಬೂದಿಯಾಗಿದೆ ಎಂಬ ಅರಿವೇ ಇರಲಿಲ್ಲ. ಇತ್ತ ಆಟೋ ಚಾಲಕಿ ಹಸುಗೂಸನ್ನು ಎತ್ತಿಕೊಂಡು ಒಂದು ದೊಡ್ಡ ಶ್ರೀಮಂತರ ಮನೆಯ ಮುಂದೆ ನಿಂತಿದ್ದಳು. ಆ ಮನೆಯಲ್ಲಿ ಗೋವಿಂದರಾಯರು ಎಂಬ ವೃದ್ಧ ದಂಪತಿಗಳಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಆ ಮಗುವನ್ನು ನೋಡಿ ಅವರು ಇದು ದೇವರೇ ನೀಡಿದ ಪ್ರಸಾದ ಎಂದು ಭಾವಿಸಿ ಅಪ್ಪಿಕೊಂಡರು. ಮಗುವನ್ನು ಹೊತ್ತು ತಂದ ಆಟೋ ಚಾಲಕಿ ಸುನಂದ ಗೋವಿಂದರಾಯರ ಮನೆಯ ಮುಂದೆಯೇ ನಿಂತಿದ್ದಳು. ಆ ಮನೆಯಲ್ಲಿ ದೀಪಗಳು ಉರಿಯುತ್ತಿದ್ದವು. ಆದರೆ ಅಲ್ಲಿ ಮಕ್ಕಳ ಕಿಲಕಿಲ ಸದ್ದು ಕೇಳಿ ದಶಕಗಳೇ ಕಳೆದಿತ್ತು. ಗೋವಿಂದರಾಯರು ಮತ್ತು ಅವರ ಪತ್ನಿ ಸಾವಿತ್ರಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಡೆಯರಾಗಿದ್ದರು. ಅಪ್ಪ ಅಮ್ಮ ಎಂದು ಕರೆಯುವ ಒಂದು ಮಗು ಇಲ್ಲವಲ್ಲ ಎಂಬ ಕೊರಗು ಅವರನ್ನು ದಿನವೂ ಕಾಡುತ್ತಿತ್ತು. ಸುನಂದ ಮನಸ್ಸಿನಲ್ಲಿ ದೊಡ್ಡ ಸಂಘರ್ಷ ನಡೆಯುತ್ತಿತ್ತು. ಈ ಮಗುವನ್ನು ಅನಾಥಾಶ್ರಮಕ್ಕೆ ಹಾಕಿದರೆ ಯಾರೋ ಹೇಗೆ ಬೆಳೆಸುತ್ತಾರೋ ಏನೋ. ಆದರೆ ಈ ಪುಣ್ಯವಂತ ದಂಪತಿಗಳಿಗೆ ಸಿಕ್ಕರೆ ಮಗು ರಾಜಕುಮಾರನಂತೆ ಬೆಳೆಯುತ್ತದೆ ಎಂದು ನಿರ್ಧರಿಸಿ ಯಾರಿಗೂ ತಿಳಿಯದಂತೆ ಮಗುವನ್ನು ಆ ಮನೆಯ ಅಂಗಳದಲ್ಲಿ ಇಟ್ಟು ದೂರ ನಿಂತು ನೋಡತೊಡಗಿದಳು. ಮಗುವಿನ ಅಳು ಕೇಳಿ ಗಾಬರಿಯಿಂದ ಹೊರಬಂದ ಗೋವಿಂದರಾಯರು ಕೆಳಗೆ ಬಿದ್ದಿದ್ದ ಆ ಪುಟಾಣಿ ಜೀವವನ್ನು ಕಂಡು ಸ್ತಬ್ಧರಾದರು. ಸಾವಿತ್ರಮ್ಮ ಓಡಿ ಬಂದು ಮಗುವನ್ನು ಎತ್ತಿಕೊಂಡಾಗ ಆಕೆಯ ಕಣ್ಣಲ್ಲಿ ಹನಿಗಳು ಜಿನುಗಿದವು. ಇಷ್ಟು ವರ್ಷಗಳ ಅವರ ಒಂಟಿತನ ಆ ಕ್ಷಣದಲ್ಲೇ ಮಾಯವಾದಂತೆ ಭಾಸವಾಯಿತು. ರೀ ನೋಡಿ, ದೇವರು ನಮಗಾಗಿಯೇ ಈ ಮಗುವನ್ನು ಕಳುಹಿಸಿಕೊಟ್ಟಿದ್ದಾನೆ. ಇದು ನಮ್ಮ ಮಗು ಎಂದು ಮಗುವನ್ನು ಎದೆಗೆ ಹತ್ತಿಕ್ಕಿಕೊಂಡರು. ಗೋವಿಂದರಾಯರು ಸುತ್ತಮುತ್ತ ಯಾರು ಬಿಟ್ಟು ಹೋಗಿದ್ದಾರೆಂದು ಹುಡುಕಿದರೂ ಯಾರೂ ಕಾಣಲಿಲ್ಲ. ಸುನಂದ ಮರೆಯಲ್ಲಿ ನಿಂತು ಕಣ್ಣೀರು ಒರೆಸುತ್ತಾ ಮಗುವಿಗೆ ಒಂದು ಒಳ್ಳೆಯ ಬದುಕು ಸಿಕ್ಕಿತು ಎಂದು ಸಮಾಧಾನದೊಂದಿಗೆ ಅಲ್ಲಿಂದ ಹೊರಟು ಹೋದಳು. ಮನೆ ತುಂಬ ಈಗ ಮಗುವಿನ ಅಳು ಮತ್ತು ದಂಪತಿಗಳ ನಗು ತುಂಬಿತ್ತು. ಮಗುವಿಗೆ ಸುಂದರವಾದ ಬಟ್ಟೆಗಳನ್ನು ತೊಡಿಸಿ ತೊಟ್ಟಿಲು ತರಿಸಿ ಸಂಭ್ರಮಿಸಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಈ ಮಗುವಿನ ನಿಜವಾದ ತಂದೆ ತನ್ನ ಹೆಂಡತಿ ಮಗುವನ್ನು ನೋಡುವ ಕನಸು ಹೊತ್ತು ವಿಮಾನ ನಿಲ್ದಾಣದಿಂದ ಬರುತ್ತಿದ್ದಾನೆ ಎಂದು. ಇತ್ತ ವಿಮಾನ ನಿಲ್ದಾಣದಿಂದ ನೇರವಾಗಿ ತನ್ನ ಮನೆಗೆ ಬಂದ ಶೇಖರ್ ಮನೆಯ ಬಾಗಿಲು ಹಾಕಿದ್ದನ್ನು ಕಂಡು ಗಾಬರಿಯಾದನು. ತನ್ನ ಹೆಂಡತಿ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಎಂಬ ಸುದ್ದಿ ತಿಳಿದ ತಕ್ಷಣ ಆಸ್ಪತ್ರೆಗೆ ಓಡಿ ಹೋದನು. ಆದರೆ ಅಲ್ಲಿ ಅವನಿಗೆ ಕಾದಿತ್ತು ಆಘಾತಕಾರಿ ದೃಶ್ಯ. ಆತ ಆತುರದಿಂದ ಲೇಬಲ್ ವಾರ್ಡ್ ಒಳಗೆ ಹೋದಾಗ ಅಲ್ಲಿ ಬೆಳ್ಳನೆಯ ಬಟ್ಟೆ ಹೊದಿಸಿದ ಹೆಣವೊಂದು ಮಲಗಿತ್ತು. ಅದರ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಆತ ನಡುಗುವ ಕೈಗಳಿಂದ ಬಟ್ಟೆಯನ್ನು ಸರಿಸಿದಾಗ ಅದು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿಯೇ ಆಗಿದ್ದಳು. ಶೇಖರ್ ಗುಡುಗು ಹೊಡೆದಂತೆ ಅಲ್ಲಿಯೇ ಕುಸಿದು ಬಿದ್ದನು. ನಾನು ಬಂದೆ ಕಣೆ, ಕಣ್ಣು ಬಿಡು ಎಂದು ಕಿರುಚಾಡಿದರೂ ಆಕೆ ಮಾತನಾಡಲಿಲ್ಲ. ಅಷ್ಟರಲ್ಲಿ ಬಂದ ನರ್ಸ್ ಮಗು ಹುಟ್ಟಿದ ತಕ್ಷಣ ಸತ್ತು ಹೋಯಿತು, ತಾಯಿಯೂ ಉಳಿಯಲಿಲ್ಲ ಎಂಬ ಸುಳ್ಳು ಸುದ್ದಿಯನ್ನು ಅವನಿಗೆ ನೀಡಿದಳು. ಏಕೆಂದರೆ ಮಗು ನಾಪತ್ತೆಯಾದ ಸತ್ಯ ತಿಳಿದರೆ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ಭಯ ಅವರದಾಗಿತ್ತು. ತನ್ನ ಬದುಕು ಒಂದೇ ಕ್ಷಣದಲ್ಲಿ ಸ್ಮಶಾನವಾದಂತೆ ಶೇಖರ್ ಅನುಭವಿಸಿದನು. ಹೆಂಡತಿ ಮತ್ತು ಮಗು ಇಬ್ಬರೂ ಇಲ್ಲದ ಈ ಜಗತ್ತಿನಲ್ಲಿ ತಾನು ಯಾಕೆ ಬದುಕಿರಬೇಕು ಎಂದು ಅಳುತ್ತಾ
ಆತ ಕುಳಿತಿದ್ದನು. ವಿಧಿಯ ಆಟ ಹೇಗಿತ್ತು ನೋಡಿ. ಒಂದು ಕಡೆ ಮಗು ಸಿಕ್ಕಿದ ಸಂಭ್ರಮವಾದರೆ ಇನ್ನೊಂದು ಕಡೆ ತನ್ನವರನ್ನು ಕಳೆದುಕೊಂಡ ಮಹಾ ದುರಂತ. ಶೇಖರ್ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಮೌನಿಯಾಗಿ ಕುಳಿತಿದ್ದನು. ಅವನ ಕೈಯಲ್ಲಿದ್ದ ಆ ಪುಟ್ಟ ಆಟಿಕೆಗಳು ಮತ್ತು ಹೊಸ ಬಟ್ಟೆಗಳು ಈಗ ಅವನನ್ನು ನೋಡಿ ಅಣಕಿಸುವಂತಿದ್ದವು. ಯಾರಿಗಾಗಿ ಇದನ್ನೆಲ್ಲ ತಂದೆ? ನನ್ನನ್ನು ನೋಡಲು ಕಾಯುತ್ತಿದ್ದ ಹೆಂಡತಿ ಮತ್ತು ಮಗು ಇಬ್ಬರೂ ಇಲ್ಲವೆಂದ ಮೇಲೆ ಈ ಬದುಕು ಯಾರಿಗಾಗಿ ಎಂದು ಆತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ನವರು ತಮ್ಮ ತಪ್ಪು ಮರೆಮಾಚಲು ಶೇಖರ್ ಮುಂದೆ ಸುಳ್ಳಿನ ಕತೆ ಕಟ್ಟಿದರು. ಮಗು ಹುಟ್ಟುವಾಗಲೇ ಮೃತಪಟ್ಟಿತ್ತು. ತಾಯಿಯ ಸ್ಥಿತಿಯು ಗಂಭೀರವಾಗಿದ್ದರಿಂದ ಯಾರನ್ನೂ ಉಳಿಸಲು ಸಾಧ್ಯವಾಗಲಿಲ್ಲ ಎಂದು ನರ್ಸ್ ಹೇಳಿದ ಮಾತುಗಳು ಶೇಖರ್ ಪಾಲಿಗೆ ಮೃತ್ಯುಶಾಸನದಂತಿದ್ದವು. ಹೆಂಡತಿಯ ಅಂತ್ಯ ಸಂಸ್ಕಾರ ಮುಗಿಸಿ ಮನೆಗೆ ಬಂದ ಶೇಖರ್ ತನ್ನ ಬೆಡ್ರೂಮಿನಲ್ಲಿದ್ದ ಅವಳ ಫೋಟೋ ನೋಡಿ ವಿಲವಿಲ ಒದ್ದಾಡುತ್ತಿದ್ದನು. ಆ ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ತನ್ನ ಮಗುವಿನ ಕಿರುನಗೆ ಕೇಳಬೇಕಿತ್ತು. ಆದರೆ ಈಗ ಅಲ್ಲಿ ಕೇವಲ ಸ್ಮಶಾನ ಮೌನ ಆವರಿಸಿತು. ಇತ್ತ ಗೋವಿಂದರಾಯರ ಮನೆಯಲ್ಲಿ ಸನ್ನಿವೇಶವೇ ಬೇರೆಯಾಗಿತ್ತು. ಮಗುವನ್ನು ಎತ್ತಿಕೊಂಡ ಸಾವಿತ್ರಮ್ಮನಿಗೆ ಅದು ಯಾರ ಮಗು ಎಂಬ ಚಿಂತೆಯೇ ಇರಲಿಲ್ಲ. ನೋಡಿರಿ, ಈ ಮಗುವಿನ ಮುಖದಲ್ಲಿ ಎಂಥ ತೇಜಸ್ಸಿದೆ. ಇವನು ನಮ್ಮ ಮನೆಯ ದೀಪ. ಇವನಿಗೆ ರಘುನಂದನ್ ಅಥವಾ ಶಿವನಂದನ್ ಎಂತಲೇ ಹೆಸರಿಡೋಣ. ಇವನು ನಮ್ಮ ಕುಲದ ಕುಡಿ ಎಂದು ಸಂಭ್ರಮಿಸಿದರು. ಗೋವಿಂದರಾಯರು ಕೂಡ ಮಗುವಿನ ಪುಟ್ಟ ಕೈಗಳನ್ನು ಹಿಡಿದು, ಹೌದು ಸಾವಿತ್ರಿ, ಇವನು ಬಂದ ಮೇಲೆ ನಮ್ಮ ಒಂಟಿತನ ದೂರವಾಯಿತು. ಇವನಿಗೆ ಬೇಕಾದ ಎಲ್ಲ ಸುಖ ಸಂತೋಷಗಳನ್ನು ನಾವು ನೀಡೋಣ ಎಂದು ಮಾತು ಕೊಟ್ಟರು. ವಿಧಿಯ ಆಟ ಎಷ್ಟು ವಿಚಿತ್ರ ನೋಡಿ. ಒಬ್ಬ ತಂದೆ ತನ್ನ ಮಗು ಸತ್ತು ಹೋಯಿತು ಎಂದು ಅಳುತ್ತಿದ್ದರೆ ಅದೇ ಮಗು ಇನ್ನೊಂದು ಮನೆಯಲ್ಲಿ ರಾಜಕುಮಾರನಂತೆ ಬೆಳೆಯಲು ಸಿದ್ಧವಾಗುತ್ತಿತ್ತು. ಶೇಖರ್ ತನ್ನ ಹೆಂಡತಿಯ ನೆನಪಿನಲ್ಲೇ ದಿನ ದೂಡತೊಡಗಿದನು. ಆದರೆ ಅತ್ತೆ ಅರುಣಾದೇವಿಯ ಕಣ್ಣು ಮಾತ್ರ ಶೇಖರ್ನ ಆಸ್ತಿಯ ಮೇಲಿತ್ತು. ಈಗ ಮಗು ಇಲ್ಲ, ಹೆಂಡತಿಯೂ ಇಲ್ಲ. ಶೇಖರ್ನನ್ನು ಹೇಗೆ ದಾರಿಗೆ ತರಬೇಕು ಎಂಬ ಕುತಂತ್ರ ಅವರ ಮನಸ್ಸಿನಲ್ಲಿ ಶುರುವಾಗಿತ್ತು. ದಿನಗಳು ಉರುಳಿದವು. ರಘುನಂದನ್ ಈಗ ತೆವಳುತ್ತಾ ಅಂಬೆಗಾಲಿಡುತ್ತಾ ಗೋವಿಂದರಾಯರ ಮನೆಯಲ್ಲಿ ಎಲ್ಲರ ಪ್ರೀತಿಯ ಮಗನಾದನು. ಆದರೆ ಶೇಖರ್ ತನ್ನ ಮಗು ಬದುಕಿದೆ ಎಂಬ ಸಣ್ಣ ಸುಳಿವು ಕೂಡ ಇಲ್ಲದೆ ಮಗುವಿನ ನೆನಪಿನಲ್ಲೇ ಪ್ರತಿ ರಾತ್ರಿ ಕಣ್ಣೀರು ಹಾಕುತ್ತಿದ್ದನು. ಶೇಖರ್ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ತನ್ನ ಹೆಂಡತಿ ಮತ್ತು ಮಗುವಿನ ನೆನಪುಗಳನ್ನೇ ಕಾಣುತ್ತಿದ್ದ. ಮಗುವಿಗಾಗಿ ತಂದಿದ್ದ ಆ ಪುಟ್ಟ ತೊಟ್ಟಿಲು ಈಗ ಖಾಲಿಯಾಗಿ ಅಲುಗಾಡುತ್ತಿದ್ದರೆ ಶೇಖರ್ ಎದೆಬಡಿತ ಜೋರಾಗುತ್ತಿತ್ತು. ನನ್ನ ಮಗುವಿನ ಅಳು ಒಮ್ಮೆಯಾದರೂ ಕೇಳಬಾರದೆ ಎಂದು ಆತ ದೇವರಲ್ಲಿ ಅಂಗಲಾಚುತ್ತಿದ್ದ. ಆದರೆ ಅತ್ತೆ ಅರುಣಾದೇವಿಯ ಆಲೋಚನೆಯೇ ಬೇರೆಯಾಗಿತ್ತು. ಅರುಣಾದೇವಿಗೆ ಮಗಳು ಸತ್ತಿದ್ದಕ್ಕಿಂತ ಶೇಖರ್ನ ಕೋಟ್ಯಾಂತರ ರೂಪಾಯಿ ಆಸ್ತಿ ತನ್ನ ಕೈತಪ್ಪಿ ಹೋಗಬಾರದು ಎಂಬ ಹಪಾಹಪಿ ಇತ್ತು. ಈಗ ಮಗು ಇಲ್ಲ. ಇವನು ಹೀಗೆಯೇ ಮರುಗುತ್ತಾ ಕುಳಿತರೆ ಆಸ್ತಿ ಯಾರ ಪಾಲಾಗುತ್ತದೋ ಏನೋ ಎಂದು ಯೋಚಿಸಿದಳು. ಕೂಡಲೇ ಶೇಖರ್ ಬಳಿ ಬಂದು, ನೋಡು ಶೇಖರ್, ಹೋದವರು ಮತ್ತೆ ಬರಲ್ಲ. ನೀನು ಹೀಗೆ ಅಳುತ್ತಾ ಕುಳಿತರೆ ನಿನ್ನ ಆರೋಗ್ಯ ಕೆಡುತ್ತದೆ. ನಿನ್ನನ್ನು ನೋಡಿಕೊಳ್ಳಲು ಒಬ್ಬರು ಬೇಕು. ನನ್ನ ತಮ್ಮನ ಮಗಳನ್ನೇ ನೀನು ಮದುವೆಯಾಗು ಎಂದು ಒತ್ತಾಯಿಸಲು ಶುರು ಮಾಡಿದರು. ಶೇಖರ್ ಆಘಾತದಿಂದ ಅತ್ತೆಯನ್ನು ನೋಡಿದ. ನನ್ನ ಹೆಂಡತಿಯ ಚಿತೆ ಇನ್ನೂ ತಣ್ಣಗಾಗಿಲ್ಲ. ಅಷ್ಟರಲ್ಲಿ ಮದುವೆಯ ಮಾತನಾಡುತ್ತಿದ್ದೀರಾ? ನನಗೆ ನನ್ನ ಮಗುವಿನ ನೆನಪೇ ಸಾಕು. ಬೇರೆ ಯಾವ ಸಂಬಂಧವೂ ಬೇಡ ಎಂದು ಖಡಾಖಂಡಿತವಾಗಿ ಹೇಳಿದ. ಆದರೆ ಅರುಣಾದೇವಿ ಬಿಡಲಿಲ್ಲ. ಮಗು ಹುಟ್ಟುತ್ತಲೇ ಸತ್ತು ಹೋಯಿತು ಅಂತ ಆಸ್ಪತ್ರೆಯವರೇ ಹೇಳಿದ್ದಾರಲ್ಲವಾ, ಇನ್ನು ಯಾವುದಕ್ಕಾಗಿ ಕಾಯುತ್ತೀಯಾ ಎಂದು ಅವನ ಗಾಯದ ಮೇಲೆ ಉಪ್ಪು ಸವರುವಂತೆ ಮಾತನಾಡಿದಳು. ಇತ್ತ ಗೋವಿಂದರಾಯರ ಮನೆಯಲ್ಲಿ ರಘುನಂದನ್ ಬೆಳೆದು ಈಗ ಅಂಬೆಗಾಲಿಡುತ್ತಿದ್ದ. ಸಾವಿತ್ರಮ್ಮ ಅವನಿಗೆ ತುತ್ತು ನೀಡುತ್ತಾ, ನೋಡಿರಿ, ಇವನ ಕಣ್ಣುಗಳು ಎಷ್ಟು ತೀಕ್ಷ್ಣವಾಗಿವೆ. ನಮ್ಮ ಮನೆಯ ಅದೃಷ್ಟದ ದೇವತೆ ಇವನು ಎಂದು ಸಂಭ್ರಮಿಸುತ್ತಿದ್ದರು. ಸುನಂದ ಎಂಬ ಆಟೋ ಚಾಲಕಿ ಮಾತ್ರ ಆಗಾಗ ದೂರದಿಂದಲೇ ಬಂದು ರಘುನಂದನನ್ನು ನೋಡಿ ಹೋಗುತ್ತಿದ್ದಳು. ಅವಳಿಗೆ ಸತ್ಯ ಹೇಳಬೇಕೆನಿಸಿದರೂ ಗೋವಿಂದರಾಯರ ದಂಪತಿಗಳ ಸಂತೋಷ ಕಂಡು ಸುಮ್ಮನಾಗುತ್ತಿದ್ದಳು. ಒಂದು ದಿನ ಶೇಖರ್ ದಾರಿಯಲ್ಲಿ ಹೋಗುತ್ತಿದ್ದಾಗ ಅನಿರೀಕ್ಷಿತವಾಗಿ ಆಸ್ಪತ್ರೆಯ ಅದೇ ನರ್ಸ್ ಎದುರಾದಳು. ಅವಳ ಮುಖದಲ್ಲಿ ಏನೋ ಒಂದು ಭಯವಿತ್ತು. ಶೇಖರ್ನನ್ನು ಕಂಡ ಕೂಡಲೇ ಅವಳು ಮುಖ ತಿರುಗಿಸಿ ಓಡಲು ಪ್ರಯತ್ನಿಸಿದಳು. ಶೇಖರ್ನ ಮನಸ್ಸಿನಲ್ಲಿ ಅನುಮಾನದ ಹುತ್ತ ಬೆಳೆಯಿತು. ನನ್ನ ಮಗುವಿನ ವಿಷಯದಲ್ಲಿ ಏನೋ ಸತ್ಯ ಅಡಗಿದೆ ಎಂದು ಅವನು ಅಂತರಾತ್ಮ ಹೇಳತೊಡಗಿತು. ಆಸ್ಪತ್ರೆಯ ಆ ನರ್ಸ್ ತನ್ನನ್ನು ಕಂಡು ಓಡುತ್ತಿರುವುದನ್ನು ನೋಡಿದ ಶೇಖರ್ ಬೆನ್ನಟ್ಟಿದನು. ನಿಲ್ಲಿಸಿ, ಯಾಕೆ ನನ್ನನ್ನು ಕಂಡು ಹೆದರುತ್ತಿದ್ದೀರಾ? ಅಂದು ಆಸ್ಪತ್ರೆಯಲ್ಲಿ ಏನು ನಡೆಯಿತು? ನನ್ನ ಮಗು ನಿಜವಾಗಿಯೂ ಸತ್ತಿದೆಯಾ ಎಂದು ಅಪ್ಪರಿಸಿದನು.
ಆ ನರ್ಸ್ ಗಡಗಡ ನಡುಗುತ್ತಾ, ನನ್ನನ್ನು ಬಿಟ್ಟು ಬಿಡಿ ಸರ್, ನಾನೇನೂ ಮಾಡಲಿಲ್ಲ. ಮೇಲಾಧಿಕಾರಿಗಳು ಹೇಳಿದಂತೆ ಕೇಳಿದ್ದೇನೆ ಅಷ್ಟೇ ಎಂದು ಅಲ್ಲಿಂದ ತಪ್ಪಿಸಿಕೊಂಡು ಮಾಯವಾದಳು. ಶೇಖರ್ ಮನಸ್ಸಿನಲ್ಲಿ ಈಗ ಅಗ್ನಿಪರ್ವತ ಸ್ಫೋಟಗೊಂಡಿತು. ನನ್ನ ಮಗು ಸತ್ತು ಹೋಗಿದೆ ಎಂದು ಸುಳ್ಳು ಹೇಳಿದ್ದಾರಾ? ಒಂದು ವೇಳೆ ಬದುಕಿದ್ದರೆ ಎಲ್ಲಿರಬಹುದು ಎಂದು ಆತ ಹಗಲು ರಾತ್ರಿ ಸಂಶೋಧನೆ ಮಾಡತೊಡಗಿದನು. ಆದರೆ ಆಸ್ಪತ್ರೆಯ ಹಳೆಯ ದಾಖಲೆಗಳೆಲ್ಲವೂ ನಾಪತ್ತೆಯಾಗಿದ್ದವು. ಶೇಖರ್ನ ಈ ಬದಲಾವಣೆಯನ್ನು ಕಂಡು ಅತ್ತೆ ಅರುಣಾದೇವಿಗೆ ಭಯ ಶುರುವಾಯಿತು. ಸತ್ಯ ಬಯಲಾದರೆ ಆಸ್ತಿ ತನ್ನ ಕೈ ತಪ್ಪುತ್ತದೆ ಎಂದು ತಿಳಿದ ಅವಳು ಶೇಖರ್ನನ್ನು ಮಾನಸಿಕವಾಗಿ ಕುಗ್ಗಿಸಲು ಹೊಸ ಸಂಚು ರೂಪಿಸಿದಳು. ನೋಡು ಶೇಖರ್, ಹೋದವರ ನೆನಪಿನಲ್ಲಿ ನೀನು ಹುಚ್ಚನಾಗುತ್ತಿದ್ದೀಯಾ? ಅದಕ್ಕೆ ನಿನಗೆ ಇಲ್ಲದ ಅನುಮಾನಗಳು ಬರುತ್ತಿವೆ ಎಂದು ಅವಳು ಅವನಿಗೆ ವಿಷಪೂರಿತ ಮಾತುಗಳನ್ನು ಹೇಳತೊಡಗಿದಳು. ಅಷ್ಟೇ ಅಲ್ಲದೆ ತನ್ನ ತಮ್ಮನ ಮಗಳು ರಮ್ಯಾಳನ್ನು ಮನೆಗೆ ಕರೆಸಿಕೊಂಡಳು. ನೋಡು ರಮ್ಯಾ, ಶೇಖರ್ನನ್ನು ನಿನ್ನ ಮೋಡಿಗೆ ಬೀಳಿಸಬೇಕು. ಅವನ ಆಸ್ತಿ ನಮ್ಮದಾಗಬೇಕು. ಅಂದರೆ ನೀನು ಅವನಿಗೆ ಹತ್ತಿರವಾಗಲೇಬೇಕು ಎಂದು ಅವಳಿಗೆ ಬುದ್ಧಿ ಹೇಳಿದಳು. ಇತ್ತ ಗೋವಿಂದರಾಯರ ಮನೆಯಲ್ಲಿ ರಘುನಂದನ್ ಈಗ ಸುಂದರವಾದ ಬಾಲಕನಾಗಿ ಬೆಳೆಯುತ್ತಿದ್ದನು. ಅವನಿಗೆ ತಂದೆ ತಾಯಿಯ ಪ್ರೀತಿಯಲ್ಲಿ ಯಾವುದೇ ಕೊರತೆಯಿರಲಿಲ್ಲ. ಆದರೆ ಆಟೋ ಚಾಲಕಿ ಸುನಂದಾಳಿಗೆ ಮಾತ್ರ ಮನಸ್ಸಿನ ಶಾಂತಿಯಿರಲಿಲ್ಲ. ಒಂದು ದಿನ ಅವಳು ಶೇಖರ್ನ ಫೋಟೋವನ್ನು ಆಕಸ್ಮಿಕವಾಗಿ ಪೇಪರ್ನಲ್ಲಿ ನೋಡಿದಳು. ಅಯ್ಯೋ, ಈ ವ್ಯಕ್ತಿಯೇ ಅಂದು ಆಸ್ಪತ್ರೆಗೆ ಬಂದಿದ್ದಾರಲ್ಲವೇ, ಇವನೇ ಈ ಮಗುವಿನ ತಂದೆ ಇರಬಹುದು ಎಂದು ಅವಳಿಗೆ ಹೊಳೆಯಿತು. ಸುನಂದ ಈಗ ಸಂಕಷ್ಟದಲ್ಲಿದ್ದಳು. ಸತ್ಯ ಹೇಳಿದರೆ ಗೋವಿಂದರಾಯರ ದಂಪತಿಗಳು ಮಗುವನ್ನು ಕಳೆದುಕೊಂಡು ಪ್ರಾಣ ಬಿಡಬಹುದು. ಸುಮ್ಮನಿದ್ದರೆ ಒಬ್ಬ ತಂದೆ ಮಗುವಿನ ನೆನಪಿನಲ್ಲಿ ಸಾಯಬಹುದು. ಶೇಖರ್ ಮನಸ್ಸಿನಲ್ಲಿ ಈಗ ಒಂದೇ ಒಂದು ಆಸೆ ಉಳಿದಿತ್ತು. ಅದು ತನ್ನ ಮಗು ಬದುಕಿದೆ ಎಂಬ ಸಣ್ಣ ಸುಳಿವು. ಅದೇ ಹಠದಲ್ಲಿ ಆತ ಆಸ್ಪತ್ರೆಯ ಹಳೆಯ ಸಿಬ್ಬಂದಿಗಳನ್ನು ಹುಡುಕುತ್ತಾ ನಗರದಾದ್ಯಂತ ಅಲೆಯುತ್ತಿದ್ದ. ಅತ್ತೆ ಅರುಣಾದೇವಿ ಮತ್ತು ರಮ್ಯಾ ಶೇಖರ್ನನ್ನು ಮದುವೆಗೆ ಒಪ್ಪಿಸಲು ಹಗಲು ರಾತ್ರಿ ಸಂಚು ರೂಪಿಸುತ್ತಿದ್ದರು. ನೀನು ಮದುವೆಯಾಗದಿದ್ದರೆ ನಿನ್ನ ಆಸ್ತಿಯೆಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತದೆ ಎಂದು ಹೆದರಿಸುತ್ತಿದ್ದರು. ವಿಧಿಯಾಟ ಹೇಗಿತ್ತು ನೋಡಿ. ಒಂದು ದಿನ ಶೇಖರ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಪುಟ್ಟ ಮಗು ಓಡಿ ಬಂದು ಅವನ ಕಾಲಿಗೆ ಅಪ್ಪಳಿಸಿತು. ಅದು ಬೇರಾರೂ ಅಲ್ಲ, ಸಾಕ್ಷಾತ್ ಅವನ ಮಗ ರಘುನಂದನ್. ಮಗುವನ್ನು ಎತ್ತಿಕೊಂಡ ಶೇಖರ್ನಿಗೆ ಆ ಕ್ಷಣದಲ್ಲಿ ಏನೋ ಒಂದು ವಿಚಿತ್ರ ಅನುಭವವಾಯಿತು. ತನ್ನ ರಕ್ತದ ಸಂಬಂಧವೇ ತನ್ನ ಕೈಯಲ್ಲಿದೆ ಎಂಬ ಸತ್ಯ ಅವನಿಗೆ ತಿಳಿಯದಿದ್ದರೂ ಅವನ ಕಣ್ಣಲ್ಲಿ ಹನಿಗಳು ಜಿನುಗಿದವು. ಅಷ್ಟರಲ್ಲಿ ಓಡಿ ಬಂದ ಸಾವಿತ್ರಮ್ಮ, ಅಯ್ಯೋ ರಘು, ಎಲ್ಲಿಗೆ ಓಡಿ ಹೋಗಿದೆ ಕಂದ ಎಂದು ಮಗುವನ್ನು ಶೇಖರ್ನಿಂದ ತೆಗೆದುಕೊಂಡರು. ಶೇಖರ್ ಮಗುವನ್ನೇ ದಿಟ್ಟಿಸಿ ನೋಡುತ್ತಿದ್ದ. ನಿಮ್ಮ ಮಗನ ಮುಖದಲ್ಲಿ ನನ್ನ ಹೆಂಡತಿಯ ಛಾಯೆ ಇದೆಯಲ್ಲವೇ ಎಂದು ಕೇಳಿದಾಗ ಸಾವಿತ್ರಮ್ಮ ಒಂದು ಕ್ಷಣ ಗಾಬರಿಯಾದರು. ಇವನು ನಮ್ಮ ಪ್ರಾಣದ ಕುಡಿ ಎಂದು ಮಗುವನ್ನು ಕರೆದುಕೊಂಡು ಅಲ್ಲಿಂದ ಬೇಗನೆ ಹೊರಟು ಹೋದರು. ದೂರದಿಂದಲೇ ಈ ದೃಶ್ಯವನ್ನು ನೋಡುತ್ತಿದ್ದ ಆಟೋ ಚಾಲಕಿ ಸುನಂದಾಳ ಹೃದಯ ಬಡಿತ ಜೋರಾಗಿತ್ತು. ಇವನೇ ಆ ಮಗುವಿನ ತಂದೆ. ಇವರಿಬ್ಬರು ಈಗ ಮುಖಾಮುಖಿಯಾಗಿದ್ದಾರೆ. ನಾನು ಮೌನವಾಗಿದ್ದರೆ ದೊಡ್ಡ ಪಾಪ ಮಾಡಿದಂತಾಗುತ್ತದೆ ಎಂದು ಅವಳು ನಿರ್ಧರಿಸಿದಳು. ಆದರೆ ಗೋವಿಂದರಾಯರ ದಂಪತಿಗಳು ಆ ಮಗುವನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಸತ್ಯ ತಿಳಿದರೆ ಅವರ ಕತೆ ಏನಾಗಬಹುದು? ಸುನಂದ ಧೈರ್ಯ ಮಾಡಿ ಶೇಖರ್ನ ಮನೆಗೆ ಹೋಗಲು ನಿರ್ಧರಿಸಿದಳು. ಆದರೆ ಅಲ್ಲೇ ಅತ್ತೆ ಅರುಣಾದೇವಿ ಹೊಂಚು ಹಾಕುತ್ತಿದ್ದಳು. ದೇವಸ್ಥಾನದಲ್ಲಿ ಶೇಖರ್ ಮತ್ತು ಮಗು ರಘುನಂದನ್ ಮುಖಾಮುಖಿಯಾದ ಆ ಕ್ಷಣ ಸುನಂದಾಳ ಕಣ್ಣಿನಿಂದ ಮರೆಯಾಗುತ್ತಿರಲಿಲ್ಲ. ಇನ್ನು ನಾನು ಸುಮ್ಮನಿರಬಾರದು. ಒಬ್ಬ ತಂದೆ ತನ್ನ ಮಗುವಿಗಾಗಿ ಹಂಬಲಿಸುತ್ತಿದ್ದಾನೆ. ಇನ್ನೊಂದು ಕಡೆ ಈ ಪುಟ್ಟ ಜೀವ ತನ್ನ ನಿಜವಾದ ತಂದೆಯ ಅಪ್ಪುಗೆಯಿಂದ ದೂರವಾಗಿದೆ ಎಂದು ಸುನಂದ ತೀರ್ಮಾನಿಸಿದಳು. ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಶೇಖರ್ ಹತ್ತಿರ ಹೋಗಿ ಸತ್ಯ ಹೇಳಬೇಕೆಂದು ಅವಳು ಶೇಖರ್ನ ಮನೆಗೆ ಹೊರಟಳು. ಆದರೆ ಶೇಖರ್ನ ಮನೆಯಲ್ಲಿ ಅತ್ತೆ ಅರುಣಾದೇವಿ ಆಧಿಪತ್ಯ ನಡೆಸುತ್ತಿದ್ದಳು. ಸುನಂದ ಮನೆಗೆ ಬಂದಾಗ ಶೇಖರ್ ಅಲ್ಲಿರಲಿಲ್ಲ. ಅರುಣಾದೇವಿ ಸುನಂದಾಳನ್ನು ತಡೆದು, ಯಾರು ನೀನು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಎಂದು ಗದರಿಸಿದಳು. ಸುನಂದ ಹೆದರದೆ, ನಾನು ಅಂದು ಆಸ್ಪತ್ರೆಯಿಂದ ಮಗುವನ್ನು ಎತ್ತಿಕೊಂಡು ಹೋಗಿದ್ದ ಆಟೋ ಚಾಲಕಿ. ಶೇಖರ್ ಸಾರ್, ಅವರ ಮಗು ಬದುಕಿದೆ. ಅದು ಗೋವಿಂದರಾಯರ ಮನೆಯಲ್ಲಿದೆ ಎಂದು. ಈ ಮಾತನ್ನು ಕೇಳಿದ ಅರುಣಾದೇವಿಗೆ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಮಗು ಬದುಕಿದೆ ಎಂದು ತಿಳಿದರೆ ಶೇಖರ್ ತನ್ನನ್ನು ಮನೆಯಿಂದ ಹೊರಹಾಕುತ್ತಾನೆ ಮತ್ತು ಆಸ್ತಿಯೆಲ್ಲ ಮಗುವಿನ ಪಾಲಾಗುತ್ತದೆ ಎಂದು ಅವಳಿಗೆ ಗೊತ್ತು. ಕೂಡಲೇ ಅವಳು ತನ್ನ ಕ್ರೂರ ರೂಪವನ್ನು ತೋರಿಸಿದಳು. ನೋಡು ಆಟೋ ಚಾಲಕಿ, ಈ ವಿಷಯ ಇಲ್ಲಿಗೆ ಮುಗಿಯಬೇಕು. ನೀನು ಇಲ್ಲಿಂದ ಜೀವಂತವಾಗಿ ಹೋಗಬಾರದು ಎಂದು ಕಿರುಚಾಡಿದಳು. ತನ್ನ ಮನೆಯಾಳುಗಳ ಸಹಾಯದಿಂದ ಸುನಂದಾಳನ್ನು ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿದಳು. ಶೇಖರ್ ಬರುವಷ್ಟರಲ್ಲಿ ಇವಳ ಕತೆ ಮುಗಿಸಬೇಕೆಂದು ಅರುಣಾದೇವಿ ಸಂಚು ರೂಪಿಸಿದಳು. ಇತ್ತ ಶೇಖರ್ ದೇವಸ್ಥಾನದಲ್ಲಿ ನೋಡಿದ ಆ ಮಗುವಿನ ಮುಖವನ್ನೇ ನೆನೆಯುತ್ತಿದ್ದ. ಯಾಕೋ ಆ ಮಗು ನನ್ನನ್ನು ಅಪ್ಪಿಕೊಂಡಾಗ ನನ್ನ ಹೆಂಡತಿಯೇ ಮರಳಿ ಬಂದಂತೆ ಭಾಸವಾಯಿತು. ಆ ಮಗುವಿನ ಕಣ್ಣುಗಳು ನನ್ನ ಕಣ್ಣುಗಳಂತೆಯೇ ಇವೆಯಲ್ಲವೇ ಎಂದು ಆತ ತನ್ನಲ್ಲೇ ಪ್ರಶ್ನಿಸಿಕೊಳ್ಳುತ್ತಿದ್ದ.
ಶೇಖರ್ ಮನೆಗೆ ಬಂದಾಗ ಅಲ್ಲಿ ಸುನಂದಾಳ ಆಟೋ ನಿಂತಿರುವುದನ್ನು ಕಂಡು ಆಶ್ಚರ್ಯಚಕಿತನಾದನು. ಈ ಆಟೋ ಇಲ್ಲಿಗೆ ಹೇಗೆ ಬಂತು ಎಂದು ಆತ ಒಳಗೆ ಹೋದಾಗ ಅರುಣಾದೇವಿ ಗಾಬರಿಯಿಂದ ಏನೋ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಳು. ಸುನಂದ ಆ ಕೋಣೆಯಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಳು. ಶೇಖರ್ ಮನೆಗೆ ಬಂದಾಗ ಅಲ್ಲಿ ನಿಂತಿದ್ದ ಆಟೋ ನೋಡಿ ಅವನಿಗೆ ಹಳೆಯ ನೆನಪುಗಳು ಮರುಕಳಿಸಿದವು. ಇದು ಅದೇ ಆಟೋ ಅಲ್ಲವೇ? ಅಂದು ನನ್ನ ಹೆಂಡತಿಯನ್ನು ಆಸ್ಪತ್ರೆಗೆ ಸೇರಿಸಿದ ಮಹಿಳೆ ಈಕೆಯಲ್ಲವೇ ಎಂದು ಆತ ಗೊಂದಲಕ್ಕೊಳಗಾದನು. ಒಳಗೆ ಅರುಣಾದೇವಿ ಗಾಬರಿಯಿಂದ ಅತ್ತಿತ್ತ ಓಡಾಡುತ್ತಿರುವುದನ್ನು ಕಂಡು ಶೇಖರ್ನ ಅನುಮಾನ ಇಮ್ಮಡಿಯಾಯಿತು. ಏನಾಗುತ್ತಿದೆ ಇಲ್ಲಿ? ಈ ಆಟೋ ಚಾಲಕಿಯಲ್ಲಿ ಎಂದು ಆತ ಗರ್ಜಿಸಿದನು. ಅರುಣಾದೇವಿ ಸುಳ್ಳು ಹೇಳಲು ಪ್ರಯತ್ನಿಸಿದರೂ ಕತ್ತಲೆ ಕೋಣೆಯಿಂದ ಸುನಂದಾಳ ಕಿರುಚಾಟ ಕೇಳಿಸಿತು. ಶೇಖರ್ ಓಡಿ ಹೋಗಿ ಬಾಗಿಲು ಮುರಿದು ಸುನಂದಾಳನ್ನು ಹೊರಗೆ ತಂದನು. ಸುನಂದ ಅಳುತ್ತಾ ಶೇಖರ್ನ ಕಾಲು ಹಿಡಿದು, ಕ್ಷಮಿಸಿ ಸಾರ್, ಅಂದು ಅನಾಥರಾಗಬಾರದು ಎಂದು ನಿಮ್ಮ ಮಗುವನ್ನು ನಾನು ಗೋವಿಂದರಾಯರ ಮನೆಗೆ ತಲುಪಿಸಿದೆ. ನಿಮ್ಮ ಮಗು ಸತ್ತಿಲ್ಲ ಸಾರ್, ಅವನು ಬದುಕಿದ್ದಾನೆ. ದೇವಸ್ಥಾನದಲ್ಲಿ ನೀವು ನೋಡಿದ ಆ ಪುಟ್ಟ ಬಾಲಕ ರಘುನಂದನ್ ಬೇರಾರೂ ಅಲ್ಲ, ನಿಮ್ಮ ಸ್ವಂತ ಮಗ ಎಂದು ಸತ್ಯವನ್ನೆಲ್ಲ ಹೊರಬಿಟ್ಟಳು. ಈ ಮಾತು ಕೇಳಿದ ಶೇಖರ್ ಸ್ತಬ್ಧನಾದನು. ತನ್ನ ಮಗು ಬದುಕಿದೆ ಎಂಬ ಸಂತೋಷ ಒಂದೆಡೆಯಾದರೆ ತನ್ನ ಅತ್ತೆ ಇಷ್ಟು ದೊಡ್ಡ ದ್ರೋಹ ಮಾಡಿದಾಳೆಂಬ ಕ್ರೋಧ ಅವನನ್ನು ಆವರಿಸಿತು. ಅರುಣಾದೇವಿ ಈಗಲೂ ತಪ್ಪಿಸಿಕೊಳ್ಳದೆ, ಇವಳು ಸುಳ್ಳು ಹೇಳುತ್ತಿದ್ದಾಳೆ ಶೇಖರ್. ಆಸ್ತಿಗಾಗಿ ಇವಳು ಯಾರದೋ ಮಗುವನ್ನು ನಿನ್ನ ಮಗು ಎಂದು ಹೇಳುತ್ತಿದ್ದಾಳೆಂದು ಕೂಗಾಡಿದಳು. ಆದರೆ ಶೇಖರ್ ಅವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನನ್ನ ಮಗು ನನ್ನ ಕಣ್ಣೆದುರೇ ಇದ್ದರೂ ನಾನು ಗುರುತಿಸಲಿಲ್ಲವಲ್ಲ ಎಂದು ಶೇಖರ್ ಗೋಳಾಡಿದನು. ಆತ ಕೂಡಲೇ ಗೋವಿಂದರಾಯರ ಮನೆಗೆ ಹೊರಡಲು ಸಿದ್ಧನಾದನು. ಆದರೆ ಅತ್ತೆ ಅರುಣಾದೇವಿ ಸುಮ್ಮನೆ ಬಿಡಲಿಲ್ಲ. ಅವಳು ಮಗುವನ್ನು ಅಲ್ಲಿಂದಲೂ ನಾಪತ್ತೆ ಮಾಡಲು ತನ್ನ ಗೂಂಡಾಗಳಿಗೆ ಫೋನ್ ಮಾಡಿದಳು. ಶೇಖರ್ ಅಲ್ಲಿಗೆ ತಲುಪಿದರಲ್ಲಿ ಆ ಮಗುವನ್ನು ಎತ್ತಿಕೊಂಡು ಹೋಗಿಬಿಡಿ ಎಂದು ಆಜ್ಞಾಪಿಸಿದಳು. ವಿಧಿಯಾಟ ನೋಡಿ, ಇತ್ತ ಗೋವಿಂದರಾಯರ ಮನೆಯಲ್ಲಿ ರಘುನಂದನ್ ಆಟವಾಡುತ್ತಿದ್ದಾಗ ಅನಿರೀಕ್ಷಿತವಾಗಿ ಕೆಲವು ಅಪರಿಚಿತರು ಅಲ್ಲಿಗೆ ಬಂದರು. ಸಾವಿತ್ರಮ್ಮ ಮಗುವನ್ನು ಕಾಪಾಡಲು ಪ್ರಯತ್ನಿಸಿದರೂ ಅವರು ಬಲವಂತವಾಗಿ ಮಗುವನ್ನು ಎಳೆದುಕೊಂಡು ಹೋಗುತ್ತಿದ್ದರು. ಅಷ್ಟರಲ್ಲಿ ಶೇಖರ್ ಮತ್ತು ಸುನಂದ ಅಲ್ಲಿಗೆ ತಲುಪಿದರು. ಗೋವಿಂದರಾಯರ ಮನೆಯ ಮುಂದೆ ಶೇಖರ್ ತನ್ನ ಕಾರನ್ನು ಅತಿವೇಗವಾಗಿ ಬಂದು ನಿಲ್ಲಿಸಿದನು. ಮನೆಯ ಒಳಗೆ ಗೂಂಡಾಗಳು ಮಗುವನ್ನು ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದನ್ನು ಕಂಡ ಶೇಖರ್ನ ರಕ್ತ ಕುದಿಯತೊಡಗಿತು. ನನ್ನ ಮಗನ ಮೈ ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಎಂದು ಗರ್ಜಿಸುತ್ತಾ ಅವರ ಮೇಲೆರಗಿದನು. ಸುನಂದ ಕೂಡ ಅವನಿಗೆ ಸಾಥ್ ನೀಡಿದಳು. ಶೇಖರ್ನ ಆವೇಶ ಕಂಡು ಗೂಂಡಾಗಳು ಹೆದರಿ ಅಲ್ಲಿಂದ ಓಡಿ ಹೋದರು. ಮಗುವನ್ನು ಅಪ್ಪಿಕೊಂಡ ಶೇಖರ್, ರಘುನಂದನ್, ನನ್ನ ಕಂದ, ನಾನು ನಿನ್ನ ತಂದೆ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಈ ದೃಶ್ಯ ಕಂಡು ಗೋವಿಂದರಾಯರು ಮತ್ತು ಸಾವಿತ್ರಮ್ಮ ದಿಗ್ಭ್ರಮೆಗೊಂಡರು. ಯಾರು ನೀವು? ನನ್ನ ಮಗುವನ್ನು ಯಾಕೆ ಹಿಡಿದುಕೊಂಡಿದ್ದೀರಾ ಎಂದು ಸಾವಿತ್ರಮ್ಮ ಮಗುವನ್ನು ತನ್ನೆಡೆಗೆ ಎಳೆದುಕೊಂಡರು. ಶೇಖರ್ ಅಳುತ್ತಾ ಸತ್ಯವನ್ನೆಲ್ಲ ವಿವರಿಸಿದನು. ಇಂದು ಆಸ್ಪತ್ರೆಯಲ್ಲಿ ಸತ್ತಿದ್ದು ನನ್ನ ಹೆಂಡತಿ. ಆದರೆ ಈ ಮಗು ಬದುಕಿತ್ತು. ಈ ಸುನಂದ ಇವನನ್ನು ನಿಮ್ಮ ಮನೆಗೆ ತಂದು ಬಿಟ್ಟಿದ್ದಳೆಂದು ದಾಖಲೆಗಳನ್ನು ತೋರಿಸಿದನು. ಸಾವಿತ್ರಮ್ಮನಿಗೆ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಇಲ್ಲ, ಇದು ಸುಳ್ಳು. ಇವನು ನಮಗಾಗಿಯೇ ಹುಟ್ಟಿದ ಮಗು. 10 ವರ್ಷಗಳಿಂದ ಇವನನ್ನು ಕಣ್ಣಿನ ಪಾಪೆಯಂತೆ ಸಾಕಿದ್ದೇವೆ. ಈಗ ಬಂದು ನನ್ನ ಮಗ ಎಂದರೆ ಹೇಗೆ ಬಿಟ್ಟುಕೊಡಲಿ ಎಂದು ಅವರು ಮಗುವನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಗೋವಿಂದರಾಯರು ಕೂಡ ಸಂಕಷ್ಟದಲ್ಲಿದ್ದರು. ಶೇಖರ್ ಅವರೇ, ನೀವು ಹೇಳುತ್ತಿರುವುದು ಸತ್ಯವಿರಬಹುದು. ಆದರೆ ನಮ್ಮ ಬದುಕಿನ ಏಕೈಕ ಆಸರೆ ಈ ರಘುನಂದನ್. ಇವನಿಲ್ಲದೆ ನಾವು ಬದುಕಲಾರೆವು ಎಂದು ಕಣ್ಣೀರು ಹಾಕಿದರು. ರಘುನಂದನ್ ಗೊಂದಲದಿಂದ ಇಬ್ಬರನ್ನು ನೋಡುತ್ತಿದ್ದನು. ಅವನಿಗೆ ತನ್ನನ್ನು ಸಾಕಿ ಬೆಳೆಸಿದವರು ಬೇಕೋ ಅಥವಾ ತನ್ನ ಹೆತ್ತ ತಂದೆ ಬೇಕೋ ಎಂಬುದು ತಿಳಿಯುತ್ತಿರಲಿಲ್ಲ. ಇತ್ತ ಅತ್ತೆ ಅರುಣಾದೇವಿ ಜೈಲಿಗೆ ಹೋಗುವ ಭಯದಿಂದ ತಲೆಮರೆಸಿಕೊಂಡಿದ್ದಳು. ಆದರೂ ಅವಳು ಬಿಟ್ಟಿದ್ದ ಗೂಂಡಾಗಳು ಮತ್ತು ಹೊಂಚು ಹಾಕುತ್ತಿದ್ದರು. ಶೇಖರ್ ತನ್ನ ಮಗುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನಥವಾ ಗೋವಿಂದರಾಯರ ಪ್ರೀತಿಗಾಗಿ ಮಗುವನ್ನು ಅಲ್ಲೇ ಬಿಟ್ಟು ಬಿಡುತ್ತಾನ? ವಿಧಿಯಾಟ ಇನ್ನೂ ಮುಗಿದಿಲ್ಲ. ಸಾವಿತ್ರಮ್ಮ ಮತ್ತು ಶೇಖರ್ ನಡುವೆ ಈಗ ಪ್ರೀತಿಯ ಸಂಘರ್ಷ ಏರ್ಪಟ್ಟಿದೆ. ಗೋವಿಂದರಾಯರ ಮನೆಯ ಅಂಗಳದಲ್ಲಿ ಮೌನ ಆವರಿಸಿತು. ಒಂದು ಕಡೆ 10 ವರ್ಷಗಳಿಂದ ಮಗುವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ ಸಾವಿತ್ರಮ್ಮ, ಇನ್ನೊಂದು ಕಡೆ ತನ್ನ ಮಗು ಬದುಕಿದೆ ಎಂದು ತಿಳಿದು ಹಂಬಲಿಸುತ್ತಿರುವ ಹೆತ್ತ ತಂದೆ ಶೇಖರ್. ರಘುನಂದನ್ ಇಬ್ಬರನ್ನೂ ದಿಟ್ಟಿಸಿ ನೋಡುತ್ತಿದ್ದನು. ಅವನ ಪುಟ್ಟ ಮನಸ್ಸಿಗೆ ಯಾರನ್ನು ಆರಿಸಿಕೊಳ್ಳಬೇಕೆಂದು ತಿಳಿಯುತ್ತಿರಲಿಲ್ಲ. ಶೇಖರ್ ಸಾವಿತ್ರಮ್ಮನ ಮುಂದೆ ಕೈ ಮುಗಿದು ನಿಂತನು. ಅಮ್ಮ, ನಿಮ್ಮ ಪ್ರೀತಿ ದೊಡ್ಡದು. ಅಂದು ಅನಾಥವಾಗಬೇಕಿದ್ದ ನನ್ನ ಮಗುವಿಗೆ ನೀವು ತಾಯಿಯಾಗಿ ಹೊಸ ಜನ್ಮ ನೀಡಿದ್ದೀರಿ. ನಿಮ್ಮ ಋಣವನ್ನು ನಾನು ತೀರಿಸಲಾರೆ. ಆದರೆ ನನ್ನ ಹೆಂಡತಿಯ ಕೊನೆಯ ಕುರುಹು ಈ ಮಗು ಮಾತ್ರ. ಇವನಿಲ್ಲದೆ ನಾನು ಇಷ್ಟು ವರ್ಷ ಹೆಣದಂತೆ ಬದುಕಿದ್ದೆ ಎಂದು ಕಣ್ಣೀರು ಹಾಕಿದನು. ಸಾವಿತ್ರಮ್ಮನಿಗೆ ಶೇಖರ್ನ ನೋವು ಅರ್ಥವಾಯಿತು.
ಅವರು ಮಗುವಿನ ತಲೆಯ ಮೇಲೆ ಕೈಯಿಟ್ಟು, ರಘು, ಇವರೇ ನಿನ್ನ ನಿಜವಾದ ತಂದೆ ಕಂದ, ಇವರ ಜೊತೆ ಹೋಗು ಎಂದು ಭಾರವಾದ ಮನಸ್ಸಿನಿಂದ ಹೇಳಿದರು. ಆದರೆ ರಘುನಂದನ್ ಸಾವಿತ್ರಮ್ಮನ ಸೆರಗನ್ನು ಬಿಡಲಿಲ್ಲ. ಇಲ್ಲ ಅಮ್ಮ, ನೀವೇ ನನ್ನ ತಾಯಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಎಂದು ಅಳತೊಡಗಿದನು. ಈ ದೃಶ್ಯ ಕಂಡು ಶೇಖರ್ನ ಹೃದಯ ಕರಗಿತು. ಆತ ಒಂದು ದೊಡ್ಡ ನಿರ್ಧಾರ ಮಾಡಿದನು. ಸಾವಿತ್ರಮ್ಮ, ರಘುನಂದನ್ ನಿಮ್ಮನ್ನು ಬಿಟ್ಟು ಬರಲಾರ. ಅವನು ನಿಮ್ಮ ಮನೆಯಲ್ಲಿ ಇರಲಿ. ನಾನು ಕೂಡ ನಿಮ್ಮ ಮಗನಂತೆ ಇದೇ ಮನೆಯಲ್ಲಿ ಇರುತ್ತೇನೆ. ನಮ್ಮಿಬ್ಬರ ಪ್ರೀತಿಯೂ ಅವನಿಗೆ ಸಿಗಲಿ ಎಂದು ಹೇಳಿದನು. ಗೋವಿಂದರಾಯರು ಸಂತೋಷದಿಂದ ಶೇಖರ್ನನ್ನು ಅಪ್ಪಿಕೊಂಡರು. ಎರಡು ಕುಟುಂಬಗಳು ಒಂದಾದವು. ವಿಧಿಯಾಟ ಒಬ್ಬ ತಂದೆಯನ್ನು ಮಗುವಿನಿಂದ ದೂರ ಮಾಡಿತ್ತಾದರೂ ಇಂದು ಅದೇ ವಿಧಿ ಇಬ್ಬರು ತಾಯಂದಿರ ಪ್ರೀತಿಯನ್ನು ಮಗುವಿಗೆ ದೊರಕಿಸಿಕೊಟ್ಟಿತು. ಅತ್ತೆ ಅರುಣಾದೇವಿಯ ಕುತಂತ್ರ ಬಯಲಾಗಿ ಅವಳು ಪೊಲೀಸ್ ವಶವಾದಳು. ಸುನಂದ ಮಾಡಿದ ಈ ಒಂದು ಸಣ್ಣ ಸಹಾಯ ಇಂದು ದೊಡ್ಡ ಸಂಸಾರವನ್ನೇ ಬೆಸೆದಿತ್ತು. ಶೇಖರ್ ತನ್ನ ಮಗು ರಘುನಂದನನ್ನು ಎತ್ತಿ ಮುತ್ತಾಡಿದನು. ಆಸ್ಪತ್ರೆಯಲ್ಲಿ ಕಳೆದು ಹೋದ ಆ ರಾತ್ರಿಯ ನೋವು ಇಂದು ಮಗುವಿನ ನಗುವಿನಲ್ಲಿ ಮರೆಯಾಗಿತ್ತು. ಪ್ರೀತಿ ಮತ್ತು ತ್ಯಾಗವಿದ್ದರೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಹುದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ರಘುನಂದನ್ ಈಗ ಇಬ್ಬರು ತಂದೆ ತಾಯಿಯರ ಮುದ್ದಿನ ಮಗನಾಗಿ ಸುಖವಾಗಿ ಬೆಳೆಯತೊಡಗಿದನು. ಪ್ರೀತಿ ಮತ್ತು ತ್ಯಾಗದ ಈ ಸುಂದರ ಪಯಣ ಇಲ್ಲಿಗೆ ಮುಕ್ತಾಯವಾಯಿತು. ವಿಧಿಯಾಟ ಎಷ್ಟು ವಿಚಿತ್ರ ಅಲ್ಲವೇ? ಒಬ್ಬ ತಂದೆಯನ್ನು ಮಗುವಿನಿಂದ ದೂರ ಮಾಡಿದ ವಿಧಿ ಅದೇ ಮಗುವಿಗೆ ಮತ್ತೊಂದು ಮನೆಯಲ್ಲಿ ರಾಜವೈಭೋಗದ ಪ್ರೀತಿಯನ್ನು ನೀಡಿತು. ಕೊನೆಗೆ ಸತ್ಯದ ಗೆಲುವಾಗಿ ರಘುನಂದನ್ ತನ್ನ ಹೆತ್ತ ತಂದೆಯ ಅಪ್ಪುಗೆಯನ್ನು ಸೇರಿದನು. ಈ ಕತೆ ನಮಗೆ ಕಲಿಸುವುದು ಒಂದೇ: ಮಾನವೀಯತೆ ಮತ್ತು ಪ್ರೀತಿ ಎಂದಿಗೂ ಸೋಲೊಪ್ಪಿಕೊಳ್ಳುವುದಿಲ್ಲ. ಆಟೋ ಚಾಲಕಿ ಸುನಂದಾಳ ಸಣ್ಣ ಸಹಾಯ ಮತ್ತು ಗೋವಿಂದರಾಯರ ದಂಪತಿಗಳ ನಿಸ್ವಾರ್ಥ ಪ್ರೀತಿ ಇಂದು ಒಂದು ಸಂಸಾರವನ್ನು ಮತ್ತೆ ಬೆಸೆದಿದೆ. ರಘುನಂದನ್ ಮತ್ತು ಶೇಖರ್ ಅವರ ಈ ಭಾವನಾತ್ಮಕ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲೂ ಇಂತಹ ಯಾವುದಾದರೂ ಹೃದಯಸ್ಪರ್ಶಿ ಘಟನೆ ನಡೆದಿದ್ದರೆ ಅಥವಾ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ಮತ್ತು ಭಾವನಾತ್ಮಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆ ಇರಲಿ. ಮತ್ತೆ ಒಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.